ಕೇಳೋ ತಾಳ್ಮೆ ಇದ್ರೆ ಮಾತ್ರ ಈ ಕಥೆಯನ್ನ ಕೇಳಿ. ಒಂದು ಊರಲ್ಲಿ ಇಬ್ಬರು ಸ್ನೇಹಿತರಿದ್ರು. ಒಂದು ದಿನ ಅವರಿಬ್ಬರು ಸಮುದ್ರ ತೀರಕ್ಕೆ ಶಂಖಗಳನ್ನ ಸಂಗ್ರಹಿಸೋದಕ್ಕೆ ಹೋದ್ರು. ಆ ಶಂಖಗಳನ್ನ ಮಾರಿ ಹಣ ಸಂಪಾದಿಸೋದು ಅವರ ಉದ್ದೇಶ ಆಗಿತ್ತು. ಶಂಖಗಳನ್ನ ಆರಿಸುವಾಗ ಒಬ್ಬನಿಗೆ ಒಂದು ದೊಡ್ಡ ಶಂಖ ಸಿಕ್ತು. ಅದನ್ನ ನೋಡಿ ಇನ್ನೊಬ್ಬ ಸ್ನೇಹಿತನ ಮನಸ್ಸಲ್ಲಿ ಮತ್ಸರ ಉಂಟಾಯ್ತು. ಅವನಿಗೆ ದೊಡ್ಡ ಶಂಖ ಸಿಕ್ಕಿದೆ, ಈಗ ಅವನು ನನಗಿಂತ ಹೆಚ್ಚು ಹಣ ಸಂಪಾದಿಸ್ತಾನೆ ಅಂತ ಅನ್ಕೊಂಡ. ತಾನು ಕೂಡ ದೊಡ್ಡ ಶಂಖವನ್ನೇ ಹುಡುಕ್ಬೇಕು ಅಂತ ನಿರ್ಧಾರವನ್ನ ಮಾಡಿ ಅವನು ಹೆಚ್ಚು ಹಣ ಗಳಿಸೋ ಆಸೆಯಿಂದ ದೊಡ್ಡ ಶಂಖಕ್ಕಾಗಿ ಹುಡುಕಾಟ ಆರಂಭ ಮಾಡ್ದ. ಅವನು ತುಂಬಾ ಶ್ರಮಪಟ್ಟ, ಹುಡುಕಾಡಿದ, ಆದ್ರೂ ಅವನಿಗೆ ದೊಡ್ಡ ಶಂಖ ಸಿಗಲೇ ಇಲ್ಲ. ಈ ದೊಡ್ಡ ಶಂಖದ ಹುಡುಕಾಟದಲ್ಲಿ ಅವನು ತನಗೆ ಸಿಕ್ಕ ಸಣ್ಣ ಸಣ್ಣ ಶಂಖಗಳನ್ನೆಲ್ಲ ಎಸೆದು ಬಿಟ್ಟ. ಯಾಕಂದ್ರೆ ಅವನ ಮನಸ್ಸಲ್ಲಿ ಇದ್ದಿದ್ದು ದೊಡ್ಡ ಶಂಖದ ಮೇಲಿನ ಆಸೆ. ಮಧ್ಯಾಹ್ನದಿಂದ ಸಂಜೆಯವರೆಗೆ, ಸಂಜೆಯಿಂದ ರಾತ್ರಿವರೆಗೆ ಹುಡುಕಿದ್ರು ಅವನಿಗೆ ದೊಡ್ಡ ಶಂಖ ಸಿಗಲೇ ಇಲ್ಲ. ಬದಲಿಗೆ ಸಿಕ್ಕಿದ್ದ ಸಣ್ಣ ಪುಟ್ಟ ಶಂಖಗಳನ್ನ ಕಳ್ಕೊಂಡಿದ್ದ. ಕೊನೆಗೆ ಅವನ ಕೈಯಲ್ಲಿ ಏನೂ ಉಳಿದಿರಲಿಲ್ಲ. ಆದರೆ ಮೊದಲನೇ ಸ್ನೇಹಿತನ ಬಳಿ ಒಂದು ದೊಡ್ಡ ಶಂಖ ಮತ್ತು ಕೆಲವು ಸಣ್ಣ ಶಂಖಗಳಿದ್ದವು. ರಾತ್ರಿಯಾದಾಗ ಅವರಿಬ್ಬರು ಮನೆಗೆ ವಾಪಸ್ಸು ಹೋಗೋ ನಿರ್ಧಾರವನ್ನ ಮಾಡಿದ್ರು. ದಾರಿಯಲ್ಲಿ ಮೊದಲ ಸ್ನೇಹಿತ ತಾನು ಸಂಗ್ರಹಿಸಿದ್ದ ಶಂಖಗಳನ್ನ ಮಾರಾಟ ಮಾಡಿದ. ಅವನಿಗೆ ದೊಡ್ಡ ಶಂಖಕ್ಕೆ 1,000 ರೂಪಾಯಿ ಸಿಕ್ತು. ಆದರೆ ಅವನು ಸಂಗ್ರಹಿಸಿದ್ದ ಸಣ್ಣ ಶಂಖಗಳು ಬರೋಬ್ಬರಿ 3,000 ರೂಪಾಯಿಗಳಿಗೆ ಮಾರಾಟವಾಯಿತು. ಇದನ್ನ ನೋಡಿ ಎರಡನೇ ಸ್ನೇಹಿತನಿಗೆ ತುಂಬಾ ಬೇಸರ ಆಯ್ತು. ಅಯ್ಯೋ, ನಾನು ಆ ಸಣ್ಣ ಶಂಖಗಳನ್ನ ಎಸೆಯದೇ ಇದ್ದಿದ್ರೆ ಇವನಿಗಿಂತ ಹೆಚ್ಚು ಹಣ ಸಿಗ್ತಾ ಇತ್ತು ಅಂತ ಯೋಚನೆ ಮಾಡಿ ಪಶ್ಚಾತ್ತಾಪ ಪಟ್ಟ. ಆಗ ಅವನ ಸ್ನೇಹಿತ ಹೇಳ್ದ, ನೀನು ಎಸೆದ ಆ ಸಣ್ಣ ಶಂಖಗಳನ್ನ ನಾನು ಸಂಗ್ರಹಿಸಿದೆ, ಅದಕ್ಕೆ ನನಗೆ ಇವತ್ತು 3,000 ರೂಪಾಯಿ ಸಿಕ್ಕಿದೆ ಅಂತ. ಇದನ್ನ ಕೇಳಿದ ಎರಡನೇ ಸ್ನೇಹಿತ ಮತ್ತಷ್ಟು ಹತಾಶೆಗೊಂಡ. ಸ್ನೇಹಿತರೆ, ಈ ಕಥೆಯನ್ನ ಹೇಳುವ ಉದ್ದೇಶ ಏನಂದ್ರೆ, ನಾವು ದೊಡ್ಡ ವಿಷಯಗಳ ಬೆನ್ನತ್ತಿ ಹೋಗುವಾಗ ಜೀವನದಲ್ಲಿ ಸಿಗೋ ಅನೇಕ ಸಣ್ಣ ಅವಕಾಶಗಳನ್ನ ನಿರ್ಲಕ್ಷ್ಯ ಮಾಡ್ತೀವಿ. ದಿನನಿತ್ಯದ ಜೀವನದಲ್ಲಿ ನಾವು ಸಣ್ಣ ವಿಷಯಗಳನ್ನ ಕಡೆಗಣಿಸಿ ಬಿಡ್ತೀವಿ. ಆದರೆ ಈ ಸಣ್ಣ ವಿಷಯಗಳೇ ಮುಂದೆ ದೊಡ್ಡ ರೂಪವನ್ನ ಪಡೆಯುತ್ತೆ ಅನ್ನೋದನ್ನ ಮರಿಬಾರ್ದು. ಪ್ರತಿ ಸಣ್ಣ ವಿಷಯದ ಮೇಲೆ ಗಮನ ಇಡಿ, ಅವುಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ. ಮುಂದೆ ಹೋದಂತೆ ಅವುಗಳ ಮೌಲ್ಯ ನಿಮಗೆ ತಿಳಿಯುತ್ತೆ. ನೀವು ಕೇವಲ ಚಿಕ್ಕದಾಗಿ ಆಲೋಚನೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಗುರಿ ದೊಡ್ಡದಾಗಿರ್ಲಿ, ಆದರೆ ಆ ಗುರಿಯನ್ನ ತಲುಪೋದಕ್ಕೆ ಪ್ರತಿಯೊಂದು ಸಣ್ಣ ಕೆಲಸವನ್ನು ಕೂಡ ಶ್ರದ್ಧೆಯಿಂದ ಮಾಡಿ. ಕಥೆಯಲ್ಲಿ ಇಬ್ಬರು ಸ್ನೇಹಿತರ ಗುರಿ ಹಣವನ್ನ ಗಳಿಸೋದೇ ಆಗಿತ್ತು. ಆದ್ರೆ ಮೊದಲ ಸ್ನೇಹಿತ ಸಣ್ಣ ಮತ್ತು ದೊಡ್ಡ ಎರಡೂ ಅವಕಾಶಗಳನ್ನ ಬಳಸಿಕೊಂಡ. ಎರಡನೇ ಅವನು ಕೇವಲ ದೊಡ್ಡದರ ಬೆನ್ನ ಹಿಂದೆ ಬಿದ್ದು ಸಣ್ಣದನ್ನ ನಿರ್ಲಕ್ಷಿಸಿ ಕೈ ಸುಟ್ಟುಕೊಂಡ. ನೆನಪಿಡಿ, ಸಣ್ಣ ಬದಲಾವಣೆಗಳೇ ದೊಡ್ಡ ಯಶಸ್ಸಿನ ಮುಖ್ಯ ಭಾಗವಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳನ್ನ ನೋಡೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.